ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ವತಿಯಿಂದ ಇವತ್ತು ಈ ದೇಶದಲ್ಲಿ ಆಗಿರ್ತಕ್ಕಂಥ ಅನಾಹುತಗಳಿಗೆ ಈ ಸಾರಾಯಿ ಎಂಬ ಮದ್ಯ ಬಹಳ ಕಾರಣ ಆಗಿದೆ. ಹಾಗಾಗಿ ಇವತ್ತು ಈ ದೇಶದಲ್ಲಿ ಆಗಿರ್ತಕ್ಕಂಥ ಹಲವಾರು ಘಟನೆಗಳಲ್ಲಿ ಇದು ಒಂದು ಮೇನ್ ಸಬ್ಜೆಕ್ಟ್. ಇದು ಯಾಕಂತಂದ್ರೆ
ಇವತ್ತು ಕಿರಿಯ ವಯಸ್ಸಿನಲ್ಲಿ ಮದ್ಯಕ್ಕೆ ತುತ್ತಾಗಿರ್ತಕ್ಕಂಥ ಬಡ ಜೀವಿಗಳ ಕಷ್ಟ ನೋಡ್ತಾ ಬಂತಂತಂದ್ರೆ ಇವತ್ತು ಎಲ್ಲಿ ಬೇಕು ಗಲ್ಲಿಯಲ್ಲಿ ಓಣಿಯಲ್ಲಿ ಸಿಗ್ತಕ್ಕಂಥ ಈ ಮದ್ಯ ಮಾರಾಟವನ್ನು ಆದಷ್ಟು ಈ ಹಾವಳಿ ಹೆಚ್ಚಾಗಿ ತಡೆ ಹಿಡಿಬೇಕಂತ ಇವತ್ತು ಅಧಿಕಾರಿ ಹತ್ರ ನಾವು ಕೇಳ್ಕೊಳ್ತಾ ಇದೀವಿ, ಒತ್ತಾಯ ಕೂಡ ಮಾಡ್ತಾ ಇದೀವಿ. ಇದು ಇಲ್ಲಿಗೆ ಮುಗಿದೇ ಹೋದ್ರೆ ಮುಂದೊಂದು ದಿವಸ ಜಿಲ್ಲಾ ಮಟ್ಟದಲ್ಲಿ ಕೊಪ್ಪಳ ಜಿಲ್ಲಾ ಬಂದ್ ಕರೆಯನ್ನು ಕೊಟ್ಟು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಹೋರಾಟವನ್ನು ಮಾಡಿ ನಾವು ಮುಂದೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ, ಜಿಲ್ಲಾ ಸಮಿತಿ ಕೊಪ್ಪಳ ಮತ್ತು ತಾಲೂಕು ಸಮಿತಿ ಗಂಗಾವತಿ, ಕಾರಟಗಿ ಮತ್ತು ಕನಕಗಿರಿ ತಾಲೂಕುಗಳು ಸಂಬಂಧಿಸಿದಂತೆ ಮತ್ತು ನಮ್ಮ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ MC ನಾರಾಯಣ ಸರ್ ಅವರ ಆದೇಶದ ಮೇರೆಗೆ ಮತ್ತು ಸಂಸ್ಥಾಪಕರಾಗಿರ್ತಕ್ಕಂಥ ಪರಶುರಾಮ್ ನೀಲನಾಯ್ಕ ಅವರ ಆದೇಶದ ಮೇರೆಗೆ ಇವತ್ತು ರಾಜ್ಯ ಸಮಿತಿ ಮತ್ತು ರಾಜ್ಯ ಸಂಘಟನಾ ಸಮಿತಿಯವರು ಮತ್ತು ಆದೇಶದ ಮೇರೆಗೆ ಇವತ್ತು ನಮ್ಮ 3 ಅವಳಿ ತಾಲೂಕುಗಳಲ್ಲಿ ಇವತ್ತೇನು ಅಕ್ರಮವಾಗಿ ಮದ್ಯ ಮಾರಾಟ ಮಾಡುವುದನ್ನು ತಡೆ ಹಿಡಿಯುವಂತೆ ಮತ್ತು MRP ದರಕ್ಕಿಂತ ಅಧಿಕ ಬೆಲೆಯಲ್ಲಿ ಮಾರಾಟ ಮಾಡುವುದನ್ನು ಈ ಕೂಡಲೇ ತಡೆ ಹಿಡಿದು ಇವತ್ತು ಸರ್ಕಾರದ ಆದೇಶದ ಪ್ರಕಾರ ಇವತ್ತೇನಿದೆ ಅದರ ಪ್ರಕಾರ ಇವತ್ತು ಎಲ್ಲ ಬಾರ್ಗಳಲ್ಲಿ ಬೋರ್ಡ್ಗಳನ್ನು ಅಳವಡಿಕೆ ಮಾಡೋದ್ರ ಮುಖಾಂತರ ಇವತ್ತು MRP ದರದಲ್ಲಿ ಮಾರಾಟ ಮಾಡ್ಬೇಕಂತೇಳಿ ಬಾರ್ ಮಾಲೀಕರ ವಿರುದ್ಧ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಇವತ್ತು ನಾವು ಉಗ್ರವಾದ ಹೋರಾಟ ಮತ್ತು ಪ್ರತಿಭಟನೆ ಮೂಲಕ ಈ ಒಂದು ಧರಣಿಯನ್ನ ಸುಮಾರು 11ನೇ ತಾರೀಕಿನಿಂದ ಇವತ್ತಿಗೂ 4 ದಿನಗಳವರೆಗೆ ಸತತವಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ನಾವು ಸಮಸ್ಯೆ ಮತ್ತು ಬೇಡಿಕೆಗಳನ್ನು ಕೇಳೋದೇನಪ್ಪ ಅಂತಂದ್ರೆ 3 ತಾಲೂಕುಗಳ ಗಂಗಾವತಿ, ಕಾರಟಗಿ ಮತ್ತು ಕನಕಗಿರಿ ತಾಲೂಕುಗಳಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಇನ್ನಿತರ ಸಮುದಾಯಗಳು ವಾಸ ಮಾಡತಕ್ಕಂಥ ಪ್ರದೇಶಗಳಲ್ಲಿ ಇವತ್ತು ಮದ್ಯಪಾನದ ಅಂಗಡಿಗಳು ಅತಿ ಹೆಚ್ಚು ನಾಯಿ ಕೊಡೆಗಳಂತೆ ಇವತ್ತು ಎದ್ದು ಕುಂತಾವು. ಅವುಗಳನ್ನೆಲ್ಲ ಇವತ್ತು ನೀವು ತೆರವುಗೊಳಿಸ್ತಕ್ಕಂಥ ಕೆಲಸ ಮಾಡಬೇಕು. ಇವತ್ತು ಏನಾಗಿದೆ ಸಮಸ್ಯೆಪ್ಪ ಅಂತಂದ್ರೆ ಇವತ್ತು ಹಳ್ಳಿಗಳಲ್ಲಿ ಮತ್ತು ವಾರ್ಡ್ಗಳಲ್ಲಿ ಪ್ರತಿ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಅಂಗಡಿ ಮುಗ್ಗಟ್ಟುಗಳು ಇರುವುದರಿಂದ ಈ ಎಣ್ಣೆ ಎಂಬ ಮದ್ಯಪಾನ 24x ಸಿಗುವಂತ ಒಂದು ಎಣ್ಣೆ ಮದ್ಯಪಾನವಾಗಿದೆ. ಹಾಗಾಗಿ ಇದಕ್ಕೆ ಯುವಕರು ಮತ್ತು ಬಲಿಪಶು ಆಗ್ತಿದ್ದಾರೆ, ಕುಟುಂಬಗಳು ಬೀದಿ ಪಾಲಾಗ್ತಿದ್ದಾವೆ. ಎಷ್ಟೋ ಮಕ್ಕಳು ಇವತ್ತು ಎಷ್ಟೋ ಯುವಕರು ಅನಾರೋಗ್ಯದಿಂದ ನರಳಿ ಇವತ್ತು ಕಿಡ್ನಿಗಳನ್ನು ಕಳ್ಕೊಂಡು ಇವತ್ತು ಚಿಕ್ಕ ವಯಸ್ಸಿನಲ್ಲೇ ಪ್ರಾಣಗಳನ್ನು ಕಳೆದುಕೊಳ್ಳತಕ್ಕಂಥ ಪರಿಸ್ಥಿತಿ ಉದ್ಭವವಾಗಿದೆ. ಹಾಗಾಗಿ ಅಧಿಕಾರಿಗಳು ಯಾರಿಗೆ ಬಗ್ಗಲಾರದೆ, ಯಾವ ರಾಜಕಾರಣಿಗಳಿಗೆ ಬಗ್ಗಲಾರದೆ, ಯಾವ ಪ್ರಭಾವ ವ್ಯಕ್ತಿಗಳಿಗೆ ಬಗ್ಗಲಾರದೆ ಇವತ್ತು ನಾವು ಕೊಡ್ತಕ್ಕಂಥ ತೆರಿಗೆ ಅಮೌಂಟ್ ಅಲ್ಲಿ ನಿಮಗೆ ಸ್ಯಾಲರಿ ಕೊಡ್ತಾ ಇದ್ದೀವಿ. ಜನರ ಪರವಾಗಿ ನೀವು ಕೆಲಸ ಮಾಡಬೇಕಾಗೈತೆ. ಜನರಿಗೆ ಅನ್ಯಾಯ ಆಗ್ತಾ ಇದೆ, ದೌರ್ಜನ್ಯ ಆಗ್ತದೆ, ದಬ್ಬಾಳಿಕೆಗಳು ಆಗ್ತಾ ಇದಾವ, ಇವತ್ತು ಗಲಾಟೆಗಳು ಹೆಚ್ಚಾಗ್ತದೆವು. ಇವತ್ತು ಎಲ್ಲೆಂದರಲ್ಲಿ ಯುವಕರು ಸತ್ತು ಹೋಗ್ತಾ ಇದಾರೆ, ಆಕ್ಸಿಡೆಂಟ್ಗಳು ಆಗ್ತಾ ಇದಾವೆ, ಕುಡಿದು ಗಾಡಿಗಳು ಓಡಿಸ್ತಾ ಇದಾರೆ. ಇವತ್ತು ಹಲವಾರು ಸಮಸ್ಯೆಗಳು ನಿಮ್ಮ ಕಣ್ಣೆದುರಿಗೆ ಕಂಡರೂ ಕಾಣದೈತಿ. ಇವತ್ತು ನೀವು ಕಿಮ್ಮುಚ್ಕೊಂಡು ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ರಿ, ಅದನ್ನ ನಾವು ಸಹಿಸಲ್ಲ. ಹಾಗಾಗಿ ಇವತ್ತೇನು ಅಂಗಡಿ ಮುಗ್ಗಟ್ಟುಗಳು ನೀವು ಊರು ಎಂಟ್ರೆನ್ಸ್ ನೀವು ಪ್ರೆಸೆಂಟ್ ಹೋಗ್ತಾ ಬಂದ್ರೆ ಅಲ್ಲಿ 16 ಅಂಗಡಿಗಳು ಇವತ್ತು ಹಳ್ಳಿಗಳಲ್ಲಿ ಕಾಣಬಹುದು. ಅಂತ ಅಂಗಡಿಗಳನ್ನು ನೀವು ತೆರವುಗೊಳಿಸಬೇಕಾಗೈತೆ. ಇವತ್ತು ಏನಾಗಿದೆಪ್ಪ ಅಂತಂದ್ರೆ ಪರಿಶಿಷ್ಟ ಜಾತಿಗಳೇ ಅತಿ ಹೆಚ್ಚು ವಾಸ ಮಾಡತಕ್ಕಂಥ ಪ್ರದೇಶದಲ್ಲಿ ಅಂಗಡಿಗಳು ಹೆಚ್ಚಾಗಿ ಹೋಗ್ಯವು. ಹಾಗಾಗಿ ಒಬ್ಬ ಮನುಷ್ಯ ದಿನಗೂಲಿ ಇವತ್ತು ಏನಾಗಿದೆಪ್ಪ ಅಂತಂದ್ರೆ ಕೂಲಿ ಕಾರ್ಮಿಕರು, ದೀನ ದಲಿತರು, ಶೋಷಿತ ಸಮುದಾಯಗಳು, ಬುಡಕಟ್ಟು ಜನಾಂಗದವರು, ಈ ತುಳಿತಕ್ಕೊಳಗಿರ್ತಕ್ಕಂಥ ಸಮುದಾಯಗಳೇ ಇವತ್ತು ಈ ಒಂದು ಮದ್ಯಪಾನದಕ್ಕೆ ವ್ಯಸನಕ್ಕೆ ಹಾಳಾಗಿ ಹೋಗಿದ್ದಾರೆ. ಹಾಗಾಗಿ ಇವ್ರಿಗೆಲ್ಲ ಇವತ್ತು ಮುಖ್ಯವಾಹಿನಿಗೆ ಬರಬೇಕಪ್ಪ ಅಂದ್ರೆ ಇವನ್ನೆಲ್ಲ ನೀವು ಬಂದ್ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕಾಗೈತೆ. ನಿಮ್ಮ ಕುತಾಂತ್ರ ಬುದ್ಧಿಗಳು ನಮಗೆಲ್ಲ ಅರ್ಥ ಆಗ್ತಾ ಇದಾವ. ಪ್ರಭಾವ ವ್ಯಕ್ತಿಗಳು ಯಾರೇ ಇರಲಿ ಅವರಿಗೆ ಕಾನೂನು ಶಿಕ್ಷೆ ಆಗ್ಬೇಕು. ಇವತ್ತು ಏನಾಗಿದೆಪ್ಪ ಅಂದ್ರೆ ಅವ್ರನ್ನ ಇವು ಶೋಷಿತ ಸಮುದಾಯಗಳು ಇವರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲಾ ಕ್ಷೇತ್ರಗಳಿಂದ ಹಿಂದುಳಿಬೇಕು. ಇವ್ರನ್ನ ಕುಡಿದು ಇಲ್ಲೇ ಇರಬೇಕು, ನಾವೆಲ್ಲ ಇವ್ರನ್ನ ಆಳ್ಬೇಕನ್ನೋ ಒಂದು ಹುನ್ನಾರ ಇವತ್ತು ನಮ್ಗೆಲ್ಲ ಕಣ್ಮುಂದೆ ಕಾಣ್ತಾ ಇದೆ. ಹಾಗಾಗಿ ಇದು ಎಲ್ಲವನ್ನ ನೀವು ಬಂದ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿ ಈ ಮೂಲಕ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ. ಇವತ್ತು ನಮ್ಮ 3 ತಾಲೂಕುಗಳಲ್ಲಿ 51 ಬಾರಿಗಳು ಇವತ್ತು ನಮ್ಮ ಲೈಸೆನ್ಸ್ ತೆಗೆದುಕೊಂಡು ಕೆಲಸ ಮಾಡ್ತಾ ಇದಾರೆ. 51 ಬಾರ್ಗಳಲ್ಲಿ ಯಾವುದೇ ಇವತ್ತು MRP ಬೋರ್ಡ್ಗಳನ್ನು ಹಾಕಿಲ್ಲ. ಏನ್ ಕೆಲಸ ಮಾಡ್ತಾ ಇದಾರೆ ಅಧಿಕಾರಿಗಳಿಗೆ ಅಂತೇಳಿ ಇವತ್ತು ನಾವು ಪ್ರಶ್ನೆ ಮಾಡ್ಬೇಕಾಗಿದೆ. ಬಾರ್ ಮಾಲೀಕರು ಯಾಕೆ MRP ದರಕ್ಕಿಂತ ಅಧಿಕ ಬೆಲೆಯಲ್ಲಿ ಮಾರಾಟ ಮಾಡ್ತಾ ಇದಾರ? ಅವ್ರ ಮೇಲೆ ಇವತ್ತು ಎಷ್ಟು ವರ್ಷಗಳ ಕಾಲ ನಾವು ಸುಮಾರು 7-8 ವರ್ಷಗಳ ಕಾಲ ಈ ಒಂದು ಉಗ್ರವಾದ ಹೋರಾಟ ಮತ್ತು ಧರಣಿ ಮುಖಾಂತರ ಇವತ್ತು ಮನವಿಗಳನ್ನು ಸಲ್ಲಿಸಿದ್ವಿ. ಯಾವುದೇ ಮನವಿ ಮತ್ತು ಹೋರಾಟಕ್ಕೆ ನೀವು ಸ್ಪಂದನೆ ಕೊಡ್ತಾ ಇಲ್ಲ. ಹೋರಾಟಗಾರರಿಂದ ಬಿಟ್ಟಿದ್ದಾರೆ ಅಂತ ಹೇಳಿ ತಿಳ್ಕೊಂಡಿದ್ದೀರಾ. ಅವ್ರು ತಮ್ಮ ಆಹಾರಕ್ಕೋಸ್ಕರ, ತಮ್ಮ ತಿಪ್ಪಲಕ್ಕೋಸ್ಕರ ಬಂದ್ ಮಾಡಿ ಹೋಗ್ತಾರೆ ಹೋರಾಟ. ಇದೇನು ಇವತ್ತು ಕೊಡ್ತಾರ ನಾಳೆ ಹೋಗ್ತಾರ ಅಂತ ನೀವು ತಿಳ್ಕೊಂಡಿರ್ಬೋದು.
ನಮ್ಮ ಸಂಘಟನೆ ಭೀಮವಾದ ಆ ತರದಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ, ಎಲ್ಲಾ ತಾಲೂಕುಗಳಲ್ಲಿ, ಎಲ್ಲಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಮ್ಮ ಭೀಮವಾದದ ಸಂಘಟನೆಯ ಹುಲಿಗಳಂತೆ ಇವತ್ತು ಎದ್ದು ನಿಂತ್ಕೊಂಡಾರ. ನಾವು ಇಲ್ಲಿಗೆ ಸುಮ್ಮನೆ ಬಿಡಲ್ಲ. ನೀವು ಇಲ್ಲಿಗೆ ಇವತ್ತು ಎಚ್ಚರ ಮಾಡಬೇಕು. ಇಲ್ಲಪ್ಪ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಗಂಗಾವತಿ ಬಂದ್ ಕರೆ ಕೊಡೋ ಮೂಲಕ ಗಂಗಾವತಿ ಬಂದ್ ಕರೆಗೆ ನೀವು ಸ್ಪಂದನೆ ಕೊಟ್ಟಿಲ್ಲಪ್ಪ ಅಂದ್ರೆ ನಮ್ಮ ಎಲ್ಲ ರಾಜ್ಯಾಧ್ಯಕ್ಷರು ಮತ್ತೆ ರಾಜ್ಯ ಸಂಘಟನಾ ಸಂಚಾಲಕರಿಗೆಲ್ಲ ಕರೆ ಕೊಟ್ಟು ಮುಂದೊಂದು ದಿನ ನಾವು ಕೊಪ್ಪಳ ಬಂದ್ ಕರೆಗೂ ನಾವು ಕೊಡ್ತೀವಿ ಅಂತ ಹೇಳಿ ಈ ಮೂಲಕ ಅಧಿಕಾರಿಗಳಿಗೆ ಎಚ್ಚರ ಕೊಡ್ತಿದ್ದೇವೆ. ಜನರಿಗೆ ನೆಮ್ಮದಿ ಜೀವನಕ್ಕೆ ಅವಕಾಶ ಮಾಡಿಕೊಡ್ರಿ. ಇವತ್ತ ಏನಾಗಿ ಜನರಿಗೆ ಯಾಕೆ ಬದುಕಕ್ಕೆ ಬಿಡ್ತಾ ಇಲ್ಲ? ಕುಡಿಸಿ ಅವ್ರನ್ನ ಹಿಂಗೆ ಎಲೆಕ್ಷನ್ ಬಂದ್ರೆ ಕುಡಿಸ್ತೀರಿ, ಹಬ್ಬ ಬಂದ್ರೆ ಕುಡಿಸ್ತೀರಿ, ಪ್ರತಿಯೊಂದು ಯಾವುದೇ ಕಾರಣ ಬೇಕಾಗಿತ್ತು ಕುಡಿಯಕ. ಹಂಗಾಗಿ ಇವತ್ತು ನಮ್ಮ ಸಮುದಾಯಗಳು ಎಲ್ಲಿ ಉಳಿಬೇಕು ಅಲ್ಲೇ ಉಳಿದಿದ್ದಾರ, ಎಲ್ಲಿ ಡೆವಲಪ್ಮೆಂಟ್ ಆಗ್ಬೇಕು ಅಲ್ಲೇ ಹಾಗೆ ನೀವು ಆಗ್ತಾ ಇದ್ದೀರಿ. ನಮ್ಗೆ ಯಾಕೆ ಇವತ್ತು ಸಮಾಜದ ಮುಖ್ಯವಾನಿಗೆ ಬರಕ ನೀವು ಬಿಡ್ತಾ ಇಲ್ಲ? ನಿಮ್ದೇನು ಉನ್ನಾರ ಅನ್ನೋದು ನಮ್ಗೆಲ್ಲ ಅರ್ಥ ಆಗ್ತದೆ. ಇವತ್ತು ನೀವು ಎಚ್ಚೆತ್ಕೊಂಡು ಇವೆಲ್ಲವನ್ನ ತಡೆ ಹಿಡಿದ ಕೆಲಸ ನೀವು ಮಾಡ್ಬೇಕಂತೇಳಿ ಈ ಮೂಲಕ ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ್. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.